ಅದೇ ಒಳ್ಳೆನ್ ಒಳ್ಕಲ್ಲ ಹಂಗಾಕತ್ತೇನಪ್ಪ ಹೌದಲ್ಲ ನಿಜವಾದ ಮಾತಾಡ ಹಂಗಾದ್ರೆ ಹಂಗ ತಿಳ್ಕೊಂಡ್ರಿ ನೀನು ಹಂಗ ತಿಳ್ಕೊಬಹುದು. ಹಂಗ ಅಂದ್ರೆ ಹೆಂಗ ಏನ್ ಮಾತಾಡೋನು ಈಗ ಹೇಳಕ್ಕಪ್ಪ ನೀನು ಒಳ್ಳೆ 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 ಮಾತು ಹೇಳಕ್ ಒಳ್ಳೆ ಹುಡುಗರಿಗೆ ಒಳ್ಳೆ ಮಾತು ಹೇಳ್ಕೊಂತ ಹೋದ್ರೆ ನಡೀತೈತೆ ಅದಲ್ಲ. ಅದೇ ಯಾವ ಹೇಳ್ಕೊಂತ ಹೋಗ್ಬೇಕು. ಮತ್ತೆ ಯಾವ ತರ ಬುದ್ಧಿವಾದ ಬಿಡಬಾರ್ರಿ, ಒಳ್ಳೆ ತಂದಾಗ ಹೋಗ್ರಿ ಅಂತ ಅಷ್ಟೇ ಅಷ್ಟೇ. ಕೆಡೋದಂದ್ರೆ ಹಂಗ ಈಗ ಪೊಂಡ್ ಪೋಕ್ರಿಯಾಗಿ ತಿರ್ತಾರಲ್ಲ, ಪಂಡ್ ಪೋಕ್ರಿ ಯಾರು ಹಾಕ್ತಾರೋ ಮರಿ ಪಂಡ್ ಪೋಕ್ರಿ ಹಾಕಕ್ ತಿರ್ಗಾಕ ಇವಾರ ಹಾಕ್ಬೇಕು. ಬದುಕಿಗೆ ಹೋಗ್ದಂಗೆ ತಿರುಗ್ತಾರಲ್ಲ ಅಂತರ್ಸಕ್ ಹೋಗ್ಬಾರ್ದು, ಒಳ್ಳೆ ತಂದ ಹೋಗ್ರಿ ಅಂತ ಹೇಳ್ಕೊಂತ ಹೋಗ್ಬೇಕು. ನಡೆದಲ್ಲಿ ಉಸಿರಾಡುವುದೆಂದರೆ ಏನು ಈ ಬದುಕಿ ಬಾಳಿಗೆ ಹೋಗ್ಲಿಲ್ಲ ಅವರೇ ಪಂಡ್ ಪೋಕ್ರಿಗಳು ಬದುಕು ಮಾಡ್ಕೊಂಡು 4 ಕಡೆ ಹೋಗಿ ಏನಪ್ಪ ಜೀವನ ಮಾಡ್ರಿ, ನಾಲ್ಕರನ್ನ ಕುಂದಿಸ್ಕೊಂಡು ಎಲ್ಲ ಇದು ಮಾಡ್ರಪ್ಪ. ಈಸ್ಪಾಟ್ ಆಡಕ್ ಹೋಗ್ಬಾರ್ರಿ, ಕುಡಿಯಕ್ ಹೋಗ್ಬಾರ್ರಿ. ಏನ ಇದು ಸಾರಾಯಿ 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 ಕುಡಿಯಕ್ ಹೋಗ್ಬಾರ್ದು. ಮತ್ತೆ ಜನಕ್ಕೆ ಹೆಂಗ್ ಬೇಕಂಗ್ ಮಾತಾಡಬಾರ್ರಿ. ಜನಕ್ಕೆ ಹೆಂಗ್ ಬೇಕಂಗ್ ಮಾತಾಡ ಅಲ್ಲಿ ನಾನು ಮಾತಾಡ್ತೀನಲ್ಲ ಅದು ಸರಿ ಆಯ್ತಲ್ಲ. ನಾನು ಒಳ್ಳೆ ತರದ ಮಾತಾಡಕ್ ನೀನು ನಾನು ಅಪ್ಪ ನಾನು ಮಕ ನೋಡ ನಾನು ಹಂಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಗಡ್ಡ ಶಿವ ಕಲಿಂಗ ಜಳ್ಳಿಲ್ಲ ಶಿವಾಜಿ ಮಹಾರಾಜ ತರ ಬಿಟ್ಟಿ ಅಂತ. ಶಿವಾಜಿ ಮಹಾರಾಜ್ ಗಡ್ಡ ಬಳಸ್ಯಾನ. ಈಗ ಗಡ್ಡ ಬಿಟ್ಟಾರಲ್ಲ ಇದಾಗಲ್ಲ, ಸನ್ಯಾಸಿ ಆಗಲ್ಲ. ಹೇಳು ಯಾವ ತರ ನೋಡ್ಕೊಂಡ್ ಹೋಗಕ್ಕ ಇನ್ನೊಬ್ರು ತಕ ಮನಪ್ಪಮ್ಮನ ಹತ್ರನ ಹೇಳ ಆತಂತ ಹೋಗಿ ಬಂದಿನಲ್ಲ. ಇಲ್ಲ ಅಂದ್ರೆ ಬ್ರಾಂಡಿ ತಗೊಂಡ್ ಕುಡ್ಕಂತ ಕೂತ ನೋಡದ ನಾನು ಒಳ್ಳೆ ಮಾತಾಡೋ ಅಂತಂದದ್ದು. ನೀನು ಹಿಂಗಂದ್ರ ಅಲ್ಲೇ ನೀನು ಹಿರಿ ಮನುಷ್ಯಾಗಿ ಒಂದು ಸ್ಥಾನದಾಗಿದ್ದು ಈ ತರ ಹೇಳಿದ್ರ ಯಾವ ತರ ಎಷ್ಟು ಒಳ್ಳೇದ ಅಷ್ಟು ಒಳ್ಳೇದಾಕು. ನೀನ್ ಒಳ್ಳೇದ ಯಾಕಂದ್ರೆ ಈಗ ಅಲ್ಲಿಲ್ಲ. ಈಗ ಬ್ರಾಂಡಿ ಕುಡಿ ಅಂತ 400-500 ಜನ ನೋಡ್ತಾರ. ಈಗ ಎಲ್ಲವನ್ನ ಕುಡ್ಕಂತ ಕುಂತ್ರೆ ಮತ್ತೆ ನೀನ್ ಮಾತಾಡ್ತೀನಿ. ನಾನೇನ್ ಮಾತಾಡಿನಪ್ಪ, ನಾನ್ ಕ್ವಶನ್ ಕೇಳ್ತಾರ ಅದು ಯಾವ ತರ ಅಂತ. ಎಲ್ಲ ಗೊತ್ತಾಯ್ತು ನನಗೆಲ್ಲ ರೆಕಾರ್ಡ್ ಮಾಡ್ಕೊಂಡೀನಪ್ಪ. ನೀನ್ ಹೇಳಪ್ಪ ಏನಾರ ಅಂದ್ರ ನೀನ್ ಹಂಗ ಮಾಡ್ತಿ ಬಿಡ ಮರಿ. ಅಪ್ಪ ತಾಳ ಮರಿ ನೀನ್ ಆಗಿನ ಕಾಲದಾಗ ಎಲ್ಸಿ ಓದಿರತ್ತಂತೆ ಊರ್ ಜನನೇ ಅಂತಾರ. ಹೇಳ ಬರ್ದ ಏನಾರ ಈಗ ಬೆಳೆ ಹುಡುಗರು ಇರ್ತಾರ, ಬದುಕ್ ಮಾಡ್ಲಿಲ್ದವ್ರು ಇರ್ತಾರ. ಆ ತರದವ್ರ ಈಗ ಏನಾರ ಒಂದೊಂದ್ ಟಿಪ್ಸ್ ಹೇಳ್ತಾರ, ಅದನ್ನ ಅಳವಡಿಸ್ಕೊಂತಾರ ಜೀವನದಾಗ. ಏನ ಹಿಂಗಂದ್ರ ಹಂಗ ನಮ್ಮಂತರ ಗತಿ ಏನು ಅದನ್ನ ಹಾಕ ದುರ್ಗ ಜನ ಮಾತ್ರ ಮತ್ತೆ ಬರ್ತದಾಗ ಬರ್ತದ ನೀನ್ ಏನಾರ ಹೇಳು. ನಾನೇನ್ ಹೇಳಪ್ಪ, ನೀನ್ ಹೇಳಿದ್ರೆ ನಿನ್ಗೆ ಹಾಕ್ತೇನೆ. ನಾನೇನ್ ಹೇಳಿ ಒಂದ್ ಟಿಪ್ಸ್ ಕೊಡ ಯುವಕರಿಗೆ. ಏನಂತ ಹೇಳಕನ್ನ ಅದ ಅರ್ಥ ಏನಂತ ನೆನಪು ಮಾಡ್ಕೆ ನೀನು ಅವಾಗ ಯಾವಾಗ ಇದು ಮಾಡಿರವು ನೀನು ದುಡಿಮೆ ಮಾಡಿರೋದು ಹೆಂಗ ಅದನ್ನ ನೀನ್ ದುಡಿಮೆ ಮಾಡಿರೋದು ಏನೋ ಮನ ಮಾಡಿರೋದಲ್ಲ. ನಾನು ಕೇಳ್ತಾರ ದುಡಿಮೆ ಮಾಡಿರೋದು ಹಿಂಗ್ ದುಡಿದ್ವಿ ಹಿಂಗ್ ಮಾಡಿದ್ವಿ ಹೇಳಕ್ ನೀನು ಆ ದುಡಿಮೆ ನಿನ್ ಕೈಲಿ ಒಂದು ಅರ್ಥ ಮಾಡಕ್ಕಾಗಲ್ಲ. ಆನೆ ಬಾರ ಆನೆಗೆ ಹಿರಿಯ ಬಾರ. ಈಗ ಯೋಗಿ ಪಡೆದದ್ ಯೋಗಿಗೆ, ಜೋಗಿ ಪಡೆದದ್ ಜೋಗಿಗೆ. ಈಗ ಮತ್ತೆ ನೀವ್ ಆತರ ಜೀವನ ಮಾಡಿರೋರು ಈಗ ಇದೇನು ಚೊಲೋ ಆಕಿ ತಿನ್ನೋರಿಗೆ ಏನಾರು ಹೇಳ್ರಿ ಅಂತ ನಾನ್ ಬಂದಿರೋದು. ಏನ್ ಹೇಳ್ತಾರ ನಮ್ಗೆ ಸರಿಯಾಗಿ ಈಗ ಈಗಿನೇರಂದ್ರ ನೆಲೆಕ್ಕೆ ಅನ್ನೋ ತಿಂದು ಜೀವನ ಮಾಡ್ತಾರ. ಆಗಿನವರು ನವಣೆಕ್ಕೆ ಅನ್ನೋ ತಿಂದು ಜೀವನ ಮಾಡೋದು. ಅದೇ ಅವಾಗ ಏನಪ್ಪ ಹತ್ತಿ ಕಟ್ಟಿ ಬೇಕಾದ್ರೆ ಅದನ್ನ ಹಿಡಿಯ ಮಾಡ್ಕ. ಈಗ ನಟ್ಕೊಂಡು ಜೀವನ ಮಾಡಿದ್ರು. 2 ರೂಪಾಯಿ ಕೂಲಿ 1 ರೂಪಾಯಿ ಕೂಲಿ ಮಾಡಿ ಜೀವನ ಮಾಡಿದಾರ ಅವಾಗಿನ ಕಾಲದಾಗ. ಈಗ ಹಂಗ ರೇಟ್ ಎಲ್ಲ ಕಮ್ಮಿ ಇದ್ದು ಕಮ್ಮಿ ಎಲ್ಲ ಅದ ರೇಟ್ ಇರೋದು. ಹಂಗಂತ ಈಗ ಹೇಳ್ತೀಯಲ್ಲ 5 ರೂಪಾಯಿ ಕೊಟ್ರೆ 1 ಲೀಟರ್ ಒಳ್ಳೆಣ್ಣೆ ಕೊಡೋದು. ಇವಾಗ 100 ರೂಪಾಯಿ ಕೊಟ್ರೆ ಕೊಡಲ್ಲ. ಅವಾಗ 2 ರೂಪಾಯಿ ಕೂಲಿ ಮಾಡಿ ಇವಾಗ 200 ರೂಪಾಯಿ ಕೂಲಿ ಮಾಡ್ತೀರಪ್ಪ. 1000 ರೂಪಾಯಿ ಕೊಡ ಅಲ್ಲಿ ಆತಲ್ಲ ಅದು 5 ರೂಪಾಯಿ ದುಡ್ಡು 100 ರೂಪಾಯಿ ಆಗೈತಿ. ಈಗ ಇದು ಆತಲ್ಲ ಸರಿ ಆತಲ್ಲ. ಯಾವ್ದು ಮಾಡ್ತೀವಿ ಏನು ಮಾಡೋಕ್ಕಾಗಲ್ಲ. ಆಗಿನ ಕೂಲಿ ಮಾಡೋಕ್ಕಾಗಲ್ಲ. ನಾವು ಹೆಂಗ್ ಜೀವನ ಮಾಡಿದ್ವಿ ಅಂದ್ರೆ ಭಾರಿ
ಭಾರಿ ಜೀವನ ಮಾಡಿದ್ವಿ. ವಾರಿ ಅಂದ್ರೆ ಹಂಗೆ ಇಲ್ಲ ಮುದ್ದಿಲ್ಲ ಅವತ್ತಿನ ಕಾಲದಾಗ ನಿದ್ದಿಲ್ಲ ಅಲ್ಲ ಮುದ್ದಿಲ್ಲ ನಿದ್ದೆ ಜಗ್ಗ ಮಾಡಿದ್ರೆ ಮುದ್ದೆ ಮಾಡಿದ್ರೆ ನಿದ್ದೆ ಅವಾಗ ಹಂಗ ಅಂದ್ರೆ ಅವಾಗ ಆರಾಮಿದ್ರಿ ಬಿಡಪ್ಪ. ಈ ತರ ಎಲ್ಲ ಡೆವಲಪ್ಮೆಂಟ್ಸ್ ಇದ್ದುದಿಲ್ಲ. ಅವಾಗ ಏನಪ್ಪ ಅಂದ್ರೆ ರಾಗಿ ಬೆಳೆಸಿ ಮುಡ್ಕೊಂಬಂದು ರಾಗಿ ಬೆಳೆಸಿ ಸುಟ್ಟು ಉಜ್ಜಿ ಬೆಳೆಸಿ ಜೀವನ ಮಾಡಿದ್ವಿ. ಯಾಕಪ್ಪ ಅಂದ್ರೆ ಅದು ದುಂಡಿಗೆ ಹಾಕಿ ಕರೆದು ಅದನ್ನ ದ್ವಾಸೆ ಹೋಯ್ಕೆ ತಿಂದು ಜೀವನ ಮಾಡಿದ್ವಿ ಅವತ್ತಿನ. ಅದೇ ಇದೇನು ಇಟ್ಟಂ ತಿಂದಂ ಬೆಟ್ಟಂ ಕಿತ್ತು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಅನ್ನತ್ತಾರಲ್ಲ ಆತರ. ಮತ್ತೆ ಆವಾಗ ಆತರ ಎಲ್ಲ ಸ್ಟ್ರೆಂತರ ತಿಂದು ಇವಾಗ ನಮಗೆ ಯಾವ್ಯಾವ ನೀವು ಆ ಗೊಬ್ಬರ ಹಾಕಿ ಬೆಳಿ ಇದನ್ನ ಹಾಕಿ ಬೆಳಿ ಅನ್ನೋವರೆಗೆ ಎಲ್ಲಿ ಹೋಗಿದ್ರಿ? ನಾವ್ ಅವಾಗಿಂದಾನೆ ಬೆಳ್ಕೊಂಡ್ ಬಂದೀವಿ. ನಮ್ಮ ಆರಾಮ್ ಬೆಳ್ತದ, ನೀವ್ ಯಾಕೆ ಗೊಬ್ಬರ ಹಾಕ್ತಿರ ಅಂತ ಕೇಳಕ್ಕಾಗಿಲ್ಲ. ಅವಾಗ ಗೊಬ್ಬರ ಬಂದಾಗ ರಾಸಾಯನಿಕ ಗೊಬ್ಬರ ಬಂದಾಗ ನೀವು ಆತರ ಧ್ವನಿ ಎತ್ತಲಿಲ್ಲ ಸರ್ಕಾರದ ವಿರುದ್ಧ. ಎಲ್ಲ ಬಂದು ಈಗ 30 ವರ್ಷಕ್ಕೆ ಅದು ಗೊಬ್ಬರ ಬಂದ್ರೆ ಹೌದಲ್ಲ. ಮತ್ತೆ ಅವಾಗೆಲ್ಲ ನಾವು ಹುಟ್ಟಿರೋದು ಇವಾಗೆಲ್ಲ 20 ಚಿಲ್ಡ್ರಾಗ ಮನ್ ಹುಟ್ಟಿರೋ ಅವ. ಮತ್ತೆ ಈಗ ನಮ್ನೆಲ್ಲ ರಾಸಾಯನಿಕ ಗೊಬ್ಬರ ತಿನ್ನಿಸಿ ನೀವು ಅವಾಗ ಚೆನ್ನಾಗಿ ತಿಂದು ನಮಗೆ ಅನ್ನೋದು ನಿಮ್ ಕೈಲಿ ಆಗಲ್ಲ ಅಂತ. ನೀನು ಅದಕ್ಕೆ ಮತ್ತೆ ಹಸ್ಕೊಡ್ಬಿಟ್ಟು ಬಂದು ಇಲ್ಲಿ ಶಂಬಳ ಮನೆ ಹಾಳು ಮಾಡಕ್ ಬಂದಿ ನೀನು. ಆಗ್ಲಿ ಊರ್ ಬಿಟ್ಟು ಊರಿಗೆ ಬಂದ್ರು ಜೀವನ ಮಾಡಕತ್ತ. ಅದಕ್ಕೆ ಮತ್ತೆ ಹೇಳೋದು ನೀನು ಅಂದಪ್ಪ ಆಗ್ಲೇ ಈಗ ತಿನ್ನಂತ ದುಡಿಯಕ್ ಬಂದೀನಿ. ಶಂಬಣ್ಣನ ತಿರ್ಗೋ ಮಾತಾಡಕ್ ಬಂದಿಯಪ್ಪ ನೀನು. ಎಲ್ಲರೂ ಎತ್ತೊಡಕ್ ಬಂದು ಕಲ್ಯಾಣಿಗೆ. ಅಪ್ಪ ಸುಮ್ನೆ ಹಿಂಗ ನಮ್ ಜೀವನ ತೆಗೆದ್ಬಿಟ್ರಿ ನೀವು. ಏನಪ್ಪ ಎಲ್ಲೆಲ್ಲ ಟಾಪಿಕ್ ಈಗ ಜೀವನ ಸ್ಟೋರಿನ ಹೇಳು. ಇದೆಲ್ಲ ನಿನ್ ಜೀವನ ಸ್ಟೋರಿನ ಹೇಳು. ನಾವು ಮಾಡಿದ್ವಪ್ಪ. ಸಣ್ಣವ್ರದ್ದಾಗಿ ಮಾಡಿದ್ವಿ, ದುಡಿಮೆ ಮಾಡಿದ್ವಿ, ಮಕ್ಕಳು ಮರಿ ಬದುಕಿಸಿದ್ವಿ. ಏನಪ್ಪ ದುಡಿಮೆ ಮಾಡಿದ್ವಿ. ಈಗ ಎಲ್ಲ ನಮ್ಮ ಕಾಲಾಗ ನಾವು ಮಾಡ್ಲಿಲ್ಲ, ಸಂಬಳ ಇದ್ವಿ. ಅವಾಗ ಅದೇ ದೊಡ್ಡದು. 2 ವರ್ಷ 3 ವರ್ಷದಲ್ಲಿ ಪುಕ್ಸೆಟ್ ದುಡಿದ್ವಿ ಅಲ್ಲ.